ಹಾಯ್ ಹಲೋ ನಮಸ್ಕಾರ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಗೈಸ್, ಇವತ್ತು ನಾವು ಸ್ಕ್ಯಾರಿ ಟೀಚರ್ ಗೇಮ್ನ ಆಡೋಣ ಅಂತ ಅಂದ್ಕೊಂಡಿದ್ದೀನಿ. ಸೊ ಈ ಒಂದು ಗೇಮ್ ಎಲ್ರಿಗೂ ಕೂಡ ಗೊತ್ತಿರುತ್ತೆ. ಸೊ ನಾನು ಕೂಡ ಇದನ್ನು ಒಂದು 4-5 ವರ್ಷಗಳ ಹಿಂದೆ ಟ್ರೈ ಮಾಡಿದ್ದೆ. ಸೊ ಇವಾಗ ಅದನ್ನು ಇನ್ಸ್ಟಾಲ್ ಮಾಡಿಕೊಂಡು ಆಡೋಣ ಅಂತ ಅನಿಸಿತು. ಸೊ ಅದಕ್ಕೆ ನಾನು ಇನ್ಸ್ಟಾಲ್ ಮಾಡ್ಕೊಂಡಿದ್ದೀನಿ. ಗೈಸ್, ಈ ಒಂದು ಗೇಮ್ನ ಒಬ್ಬನೇ ಆಡೋಕೆ ಮಜಾ ಇರಲ್ಲ ಅಂತ ಅಂದ್ಕೊಂಡು ಒಂದು ಸ್ಕ್ರೀನ್ ರೆಕಾರ್ಡ್ ಮಾಡಿಕೊಂಡು ನಿಮಗೂ ಕೂಡ ಎಂಟರ್ಟೈನ್ಮೆಂಟ್ ಕೊಡೋಣ ಅಂತ ನಾನು ಅಂದ್ಕೊಂಡಿದ್ದೀನಿ. ಸೊ ಇದೊಂದು ನನ್ನ ಚಿಕ್ಕ ಪ್ರಯತ್ನ ಗೈಸ್. ಈ ಗೇಮ್ ಅಂತಲ್ಲ, ಯಾವುದೇ ಗೇಮ್ ನಾನು ಇನ್ಸ್ಟಾಲ್ ಮಾಡ್ಕೊಂಡು ಆಡಿದ್ರು ಪ್ರತಿಯೊಂದು ಕೂಡ ಸ್ಕ್ರೀನ್ ರೆಕಾರ್ಡ್ ಮಾಡಿಕೊಂಡು ನಿಮ್ಮ ಜೊತೆ ಮಾತಾಡ್ತಾ ಈ ಒಂದು ಗೇಮ್ನ ನಾನು ತುಂಬ ಎಂಜಾಯ್ ಮಾಡ್ಕೊಂಡು ಆಡ್ತೀನಿ ಗೈಸ್. ಸೊ ವಿಡಿಯೋ ಸಖತ್ತಾಗಿರುತ್ತೆ, ತುಂಬ ಇಂಟ್ರೆಸ್ಟಿಂಗ್ ಆಗಿರುತ್ತೆ. ಪ್ರತಿಯೊಬ್ಬರು ಕೂಡ ವಿಡಿಯೋ ನೋಡ್ತಾ ಇರೋರು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿಕೊಂಡು ಈ ಒಂದು ವಿಡಿಯೋನ ಎಂಜಾಯ್ ಮಾಡಿ ಗೈಸ್. ಸೊ ನಾವು ಸ್ಟಾರ್ಟ್ ದ ವಿಡಿಯೋ. ಓಕೆ ಗೈಸ್, ಟೀಚರ್ ಬೆಳಿಗ್ಗೆ ಎದ್ಬಿಟ್ಟು ಬಾಗಿಲು ಮುಂದೆ ನಿಂತ್ಕೊಂಡು ಜಡ ತೆಗಿತಾ ಇದ್ದಾಳೆ. ಸೊ ಬೆಳಿಗ್ಗೆ ಅಜ್ಜಿಗೆ ಪೇಪರ್ ಹಾಕೊಂಡು ಒಬ್ಬ ಬರ್ತಿದ್ದ. ಸೊ ಪೇಪರ್ ಹಾಕ್ಬಿಟ್ಟು ಹೋಗಿದ್ದಾನೆ. ಸೊ ಅದೇ ಪೇಪರ್ನ ಅವಳಿಗೆ ಯಾವ ರೇಂಜಿಗೆ ನಾನು ಆ ಒಂದು ಅಜ್ಜಿಗೆ ಟಾರ್ಚರ್ ಕೊಡ್ತೀನಿ ಅಂತ ನೋಡಿ ಗೈಸ್. ಸೊ ಇವಾಗ ಬಾಗಿಲು ಓಪನ್ ಮಾಡಿಕೊಂಡು ಲೆಫ್ಟ್ ತಗೊಂಡು ಹೋದರೆ ಸೊ ಆ ಒಂದು ಕಬೋರ್ಡ್ ಒಳಗಡೆ ಒಂದು ಮೌಸ್ ಇದು ಟ್ರ್ಯಾಪರ್ ಇರುತ್ತೆ. ಸೊ ಆ ಒಂದು ಟ್ರ್ಯಾಪರ್ನ ತಗೊಂಡೋಗಿ ಅಜ್ಜಿ ತಗೊಂಡೋಗಿರುವಂಥ ನ್ಯೂಸ್ ಪೇಪರ್ ಮೇಲೆ ಇಟ್ಟು ಅಜ್ಜಿಗೆ ಸಖತ್ತಾಗಿ ಪ್ರ್ಯಾಂಕ್ ಮಾಡೋಣ. ಸೊ ನೋಡಿ, ನಾನು ಇವಾಗ ಇಡ್ತಾ ಇದ್ದೀನಿ. ಸೊ ಪೇಪರ್ ಇದ್ರ ಮೇಲೆ ಮುಚ್ಚಿಬಿಟ್ಟು ಹಾಯಾಗಿ ಹೊರಗೆ ಹೋಗಿ ಅಜ್ಜಿ ಬರೋದನ್ನು ನೋಡ್ಕೊಂಡು ಎಂಜಾಯ್ ಮಾಡುವ ಗೈಸ್. ನೋಡಿ ಗೈಸ್, ಟೀಚರ್ ಪೇಪರ್ ಓದೋಕ್ಕಂತ ಬರ್ತಾ ಇದ್ದಾಳೆ. ಸೊ ನಮಗೆ ಬೇಕಾಗಿರೋದು ಅದೇ. ಸೊ ನಂಗೆ ಯಾವ ರೀತಿ ಟಾರ್ಚರ್ ಕೊಟ್ಟಿದ್ಯಾ ಅಂದರೆ ನಿಂಗೆ ಕೂಡ ಅದೇ ರೀತಿ ಕೊಡ್ತೀನಿ, ತಗೋ. ನೋಡಿ ಈಗ ತಗೋ. ನೋಡಿ ಗೈಸ್, ಬ್ಲಡ್ ಬೇರೆ ಬಂದ್ಬಿಡ್ತು. ಅಜ್ಜಿ ಗೊತ್ತಿಲ್ಲ, ಇದು ಇನ್ನೂ ಆರಂಭ ಅಷ್ಟೇ, ಅಂತ್ಯ ಇನ್ನೂ ಇದೆ. ಸೊ ಫಸ್ಟ್ ಲೆವೆಲ್ ಅಂತೂ ನಮ್ಮದು ಕಂಪ್ಲೀಟ್ ಆಯಿತು, ಸಕ್ಸಸ್ಫುಲ್. ಸೊ ನೆಕ್ಸ್ಟ್ ಲೆವೆಲ್ಗೆ ಹೋಗೋ ಗೈಸ್, ಯಾವ ರೀತಿ ಇರುತ್ತೆ ಅಂತ ನೋಡೋಣ. ಓಕೆ, ಇವಾಗ ನೆಕ್ಸ್ಟ್ ಲೆವೆಲ್ ಸ್ಟಾರ್ಟ್ ಆಗಿದೆ. ಸೊ ಅಜ್ಜಿ ಸೂಪ್ ತಗೊಂಡು ಹೋಗ್ತಾ ಇದ್ದಾಳೆ. ಇಲ್ಲಿಗೂ ಅಜ್ಜಿ ಏನದದು ಸೂಪೇ ಅನಿಸುತ್ತೆ ಗೈಸ್. ಸೊ ಸೂಪ್ ತಗೊಂಡು ಹೋಗ್ತಾ ಇದ್ದಾಳೆ, ಏನು ಮಾಡ್ತಾಳೆ ಅಂತ ಗೊತ್ತಿಲ್ಲ. ಓಕೆ ಗೈಸ್, ಅಜ್ಜಿ ಸೂಪ್ನ ಟೇಬಲ್ ಮೇಲೆ ಇಟ್ಟಿದ್ದಾಳೆ. ಓಕೆ ನೋಡ್ತಾ ಇರ್ಬೋದು, ಇನ್ಸ್ಟ್ರಕ್ಷನ್ ಕೊಟ್ಟಿದ್ದಾರೆ. ಸೊ ಅಜ್ಜಿ ಇಟ್ಟಿರುವಂಥ ಸೂಪ್ಗೆ ನಾವು ಹೋಗಿ ಸಾಲ್ಟ್ ಹಾಕ್ಬೇಕು ಗೈಸ್. ಸೊ ಸಾಲ್ಟ್ ಹಾಕ್ಬೇಕಂದ್ರೆ ಈ ಒಂದು ಲಾಕರ್ನ ನಾವು ಓಪನ್ ಮಾಡಬೇಕು. ಸೊ ಅದಕ್ಕೆ ನಮಗೆ ಬೇಕಾಗಿರೋದು ಹ್ಯಾಮರ್ ಅನಿಸುತ್ತೆ. ಸೊ ತುಂಬ ರೀತಿದು ಕಲೆಕ್ಷನ್ಸ್ ಇದ್ದಾವೆ ಗೈಸ್, ನೋಡಬೇಕು. ಪ್ರತಿಯೊಂದು ಕೂಡ ಗೋಲ್ಡ್ ಕಾಯಿನ್ ಕೊಟ್ಟು ತಗೋಬೇಕು. ಸೊ ನಮಗೆ ಬೇಕಾಗಿರೋದು ಇವಾಗ ಹ್ಯಾಮರ್. ಸೊ ಹ್ಯಾಮರ್ ತಗೊಂಡು 75 ರೂಪೀಸ್ ಕೊಟ್ಟು ಹ್ಯಾಮರ್ ತೊಗೊಂಡಿದ್ದೀವಿ. ಸೊ ಇವಾಗ ಈ ಒಂದು ಲಾಕ್ನ ಬ್ರೇಕ್ ಮಾಡಿ ಒಳಗಡೆ ಹೋಗುವ. ಒಳಗಡೆ ಹೋಗಿ ಅಜ್ಜಿ ಇಟ್ಟಿರುವಂಥ ಸೂಪ್ಗೆ ಸಖತ್ತಾಗಿ ಸಾಲ್ಟ್ ಹಾಕಿ ಬಂದುಬಿಡೋ ಗೈಸ್. ಓಕೆ, ಓಪನ್ ಆಯಿತು. ಏನಜ್ಜಿ ಇದು, ನಾನು ಬರ್ತೀನಿ ಅಂತ ಇದೆಲ್ಲ ಇಟ್ಬಿಟ್ಟಿದ್ಯಾ? ನೀನು 7 ಮಿಂಡಿ ಆದರೆ ನಾವು 14 ಮಿಂಟ್ರಿ. ನೋಡಿ ಗೈಸ್, ಅದನ್ನು ಬಿಸಾಕ್ಬಿಟ್ವಿ. ಸೊ ಇಲ್ಲೇ ಇದೆ ಉಪ್ಪು. ಏನಜ್ಜಿ ನೀನು, ನಾನು ಬರ್ತೀನಿ ಅಂತ ಗೊತ್ತಿದ್ದೆ ಇಲ್ಲೆಲ್ಲ ಇಟ್ಟಿದ್ಯಾ? ನನಗೆ ಯಾಕೋ ಹಂಗೆ ಅನಿಸ್ತಾ ಇದೆ. ಸೊ ಹಾಕಿದ್ದೀವಿ ಈಗ ಉಪ್ಪು. ಅಜ್ಜಿ ಬರೋದನ್ನು ಕಿಟಕಿಯಲ್ಲಿ ನೋಡೋ ಗೈಸ್. ಇದನ್ನು ನೋಡೋದು ಮಜಾನೇ ಬೇರೆ ಅಂದ್ಕೊಳ್ಳಿ. ಸೊ ಅಜ್ಜಿಗೋಸ್ಕರ ವೆಯ್ಟಿಂಗ್. ಎಲ್ಲಿದೆಯಾ ಅಜ್ಜಿ ನೀನು? ನೋಡಿ ಗೈಸ್, ಎಲ್ಲೋ ನಡ್ಕೊಂಡು ಬರ್ತಾ ಇದ್ದಾಳೆ. ಓಕೆ, ಬಂದ್ಲು. ಓಕೆ ಅಜ್ಜಿ, ನೀನು ಒಳ್ಳೆ ಶೆಫಲ್ ಅಜ್ಜಿ. ನೋಡಜ್ಜಿ, ಕುಡಿ, ಒಳ್ಳೆ ಟೇಸ್ಟ್ ಆಗಿರುತ್ತೆ. ಕುಡಿ. ಓಕೆ. ಓ ಮೈ ಗಾಡ್, ಏನಾಗ್ತಿದೆ ಅಜ್ಜಿ? ಶೀ ವಾಮಿಟ್ ಬೇರೆ ಮಾಡಿಬಿಟ್ಲು. ಅಯ್ಯೋ ನಿನ್ನ ಅಜ್ಜಿ ಮನೆಯೆಲ್ಲ ವಾಮಿಟ್ ಮಾಡಿದ್ದಾಳೆ ಗೈಸ್. ಸೊ ಈ ಒಂದು ಗೇಮ್ ಯಾವ ರೀತಿ ಇದೆ ಅಂದರೆ ಗೈಸ್, ಅಂತೂ ಇಂತೂ ಸೆಕೆಂಡ್ ಲೆವೆಲ್ ಕಂಪ್ಲೀಟ್ ಆಯಿತು. ಇವಾಗ 3ನೇ ಲೆವೆಲ್ ಸ್ಟಾರ್ಟ್ ಆಗ್ತಾ ಇದೆ. ಸೊ ಅಜ್ಜಿನ ಗೋಳಿಲಿ ಕೊಡೋದಂದರೆ ತುಂಬ ಖುಷಿಯಾಗುತ್ತೆ ಗೈಸ್. ನೋಡಿ ಗೈಸ್, ಓಕೆ, ಅಜ್ಜಿ ಇವಾಗ ಯಾವುದೋ ಒಂದು ಪಾರ್ಟಿ ಅರೇಂಜ್ ಮಾಡಬೇಕಂತೆ ಗೈಸ್. ಸೊ ಆ ಒಂದು ಪಾರ್ಟಿಗೆ ಹೋಗೋಕ್ಕೆ ಅವಳು ಒಂದು ಡ್ರೆಸ್ನ ತೆಗೆದಿಟ್ಟಿದ್ದಾಳೆ. ಓಕೆ, ಇದೇ ಅಜ್ಜಿನ ಫೋಟೋ. ಅಜ್ಜಿ ಫೋಟೋ ಎದುರು ನಿಂತ್ಕೊಂಡು ಯಾವ ರೀತಿ ಅವಳನ್ನ ಹೊಗಳ್ತಾ ಇದ್ದಾಳೆ ನೋಡಿ ಗೈಸ್. ಸೊ ಹೊಗಳೋದಲ್ಲ ಗೈಸ್, ಇದೇ ಡ್ರೆಸ್ನ ಅವಳು ಪಾರ್ಟಿಗೆ ಹಾಕೋಬೇಕು ಅಂತ ಅಂದ್ಕೊಂಡಿದ್ದಾಳೆ. ಸೊ ಆ ಒಂದು ಡ್ರೆಸ್ನ ಹೋಗಿ ಕಟ್ ಮಾಡಿ ಪೀಸ್ ಮಾಡಿ ಬಿಸಾಕ್ಬಿಡುವ. ಸೊ ನಾನು ಬರ್ತೀನಂತ ಬಿಯರ್ ಟ್ರ್ಯಾಪರೆಲ್ಲ ಇಟ್ಬಿಟ್ಟಿದ್ದಾಳೆ ಇಲ್ಲಿ. ಓಕೆ, ನಾನೇನು ಕರಡಿ ಅಲ್ಲಕ್ಕ, ಮನುಷ್ಯ. ಏನಂತ ಅಂದ್ಕೊಂಡಿದ್ದೀಯಾ ಹೇಳು ನನ್ನ? ನೀನು 7 ಮಿಂಟ್ರಿ ಆದರೆ ನಾನು 14 ಮಿಂಟ್ರಿ, ನಿಂಗೆ ಗೊತ್ತಿಲ್ವಾ? ಆವಾಗಲೇ ಹೊಡೆದಿದ್ದು ಡೈಲಾಗ್ ಇದು. ಓಕೆ, ಕತ್ರಿ ತಗೊಂಡು ಮೇಲೆ ಹೋಗ್ಬಿಟ್ಟು ಅಜ್ಜಿನ ಡ್ರೆಸ್ನ ಕಟ ಅಂತ ಕಟ್ ಮಾಡಿಬಿಡುವ ಗೈಸ್. ಇಲ್ಲೆಲ್ಲ ಹುಡುಕ್ತಾ ಇದ್ದೀನಿ, ಎಲ್ಲೂ ಕೂಡ ಅವಳು ರೂಮೇ ಸಿಗ್ತಿಲ್ಲ.
ಸೊ ಮಿನಿಸ್ಟ್ರ್ ರೂಮ್ ಕೂಡ ಈ ರೇಂಜ್ಗಿರಲ್ಲ ಗೈಸ್, ಮಿನಿಸ್ಟ್ರ್ ಮನೆ ಕೂಡ ಈ ರೇಂಜ್ಗಿರಲ್ಲ. ನೋಡ್ತಾ ಇರ್ಬೋದು, ಆಫೀಸ್ ಅಂತೆ, ಬೆಡ್ರೂಮ್ ಅಂತೆ, ವಾಶ್ರೂಮ್ ಅಂತೆ, ಬಾತ್ರೂಮ್ ಅಂತೆ, ಏನೇನು ರೂಮು, ಪ್ರತಿಯೊಂದು ರೂಮಿಗೂ ನೇಮ್ ಬೋರ್ಡ್ ಹಾಕಿದ್ದಾಳೆ. ಹಂಗಂದ್ರೆ ಎಷ್ಟು ರಿಚ್ ಅಂದ್ಕೊಳ್ಳಿ ಅಜ್ಜಿ. ಅಜ್ಜಿ ನಿನ್ನ ಸ್ಯಾಲ್ರಿ ಎಷ್ಟು ಅಜ್ಜಿ? ಗೌರ್ಮೆಂಟ್ ಸ್ಕೂಲಲ್ಲಿ ಈ ಥರ ಸ್ಯಾಲ್ರಿ ಕೊಡ್ತಾರೆ ಗೈಸ್, ಈ ರೇಂಜಿಗೆ ಮನೆ ಕಟ್ಬೋದಾ? ಹಂಗಿದ್ರೆ ನಾನು ಟೀಚರ್ ಕಲಿತು ನಾನು ಟೀಚರ್ ಆಗ್ತಿದ್ದೆ ಗೈಸ್. ಓಕೆ, ಇದೇನು ಮ್ಯೂಸಿಕ್ ರೂಮ್. ಮ್ಯೂಸಿಕ್ ಎಲ್ಲ ಆಡ್ತಾಳೆ ಇವಳು. ಇವಳು ನೋಡಿದ್ರೆ ಭಯ ಆಗುತ್ತೆ, ಇನ್ನು ಇವಳು ಹಾಡು ಕೇಳಿದ್ರೆ ಗೋವಿಂದ. ಓಕೆ, ಅಜ್ಜಿ ರೂಮ್ ಸಿಕ್ತು ಗೈಸ್. ಇದೇ ರೂಮಲ್ಲಿ ಅಜ್ಜಿದು ಡ್ರೆಸ್ ಇದೆ ಅಂತ ನಾನು ಅನ್ಕೊಳ್ತೀನಿ ಗೈಸ್. ಓಕೆ, ನೋಡುವ. ಓಕೆ ಗೈಸ್, ಅಜ್ಜಿ ಡ್ರೆಸ್ ಫೈನಲ್ ಆಗಿ ಸಿಕ್ತು. ತಗೋ ಅಜ್ಜಿ, ನಿನ್ನ ಡ್ರೆಸ್ನ ಎಲ್ಲ ಕಟ್ ಮಾಡಿ ಹಾಕ್ಬಿಡ್ತೀನಿ, ಬಂದು ಎಂಜಾಯ್ ಮಾಡು. ನೀನೇನು ಅಂದ್ಕೊಂಡಿದ್ದಿ ಪಾರ್ಟಿಗೆ ಹೋಗ್ಬೇಕಂತ? ಸೊ ಪಾರ್ಟಿ ಇಲ್ಲೇ ಆಯಿತು ಗೈಸ್, ನೋಡ್ತಾ ಇರ್ಬೋದು, ಬಿಂದಾಸ್ ಪಾರ್ಟಿ. ಅಜ್ಜಿ ಅಂದ್ಕೊಂಡಿದ್ಲು ಪಾರ್ಟಿಗೆ ಹೋಗಿ ಎಣ್ಣೆ ಎಲ್ಲ ಹಾಕೊಂಡ್ಬಿಟ್ಟು ಮಸ್ತಾಗಿ ಡ್ಯಾನ್ಸ್ ಮಾಡಬೇಕಂತ. ಆದರೆ ಅಜ್ಜಿದೆಲ್ಲ ಪ್ಲ್ಯಾನ್ ಫ್ಲಾಪ್ ಆಯಿತು ಗೈಸ್. ಓ ಮೈ ಗಾಡ್, ದಿಸ್ ಇಸ್ ಯು? ಎಸ್, ದಿಸ್ ಇಸ್ ಮೀ. ನಾನೇ ಕಟ್ ಮಾಡಿರೋದು. ಸೊ ಅಳು ಬರ್ತಾ ಇದೆಯಾ ಅಜ್ಜಿ? ಓಕೆ, ಅಳು ಬರಲಿ, ಇನ್ನೂ ಕೂಡ ನಿನ್ನನ್ನು ಅಳಿಸೋಕಿದೆ. ಸೊ 3ನೇ ಲೆವೆಲ್ ಕಂಪ್ಲೀಟ್ ಆಯಿತು. ಇವಾಗ 4ನೇ ಲೆವೆಲ್ ಗೈಸ್. 4ನೇ ಲೆವೆಲಲ್ಲಿ ಏನು ಹೇಳಿದ್ದಾರೆ ಅಂದರೆ, ಸೊ ಅಜ್ಜಿ ಕೂತ್ಕೊಳ್ಳೋ ಸೋಫಾದ ಮೇಲೆ ಪಿನ್ ಇಡಬೇಕಂತೆ ಗೈಸ್. ಸೊ ನೋಡ್ತಾ ಇರ್ಬೋದು, ಇದು ಸಖತ್ತಾಗಿರುತ್ತೆ. ಸೊ ಅಜ್ಜಿ ಟೀ ಕುಡಿದು ಇಲ್ಲೇ ಇಟ್ಟೋಗಿದ್ದಾಳೆ. ಸೊ ಅಜ್ಜಿ ಕೂತ್ಕೊಳ್ಳೋಂಥ ಸೋಫಾದ ಮೇಲೆ ಪಿನ್ ಇಡಬೇಕು ಗೈಸ್. ಇದೇ ಇವಾಗಿದು ಚಾಲೆಂಜ್. ಓಕೆ, ಫೈಂಡ್ ದ ಪಿನ್ ಹುಡುಕ್ಬೇಕು ಗೈಸ್ ಫಸ್ಟಿಗೆ. ಸೊ ಪ್ರತಿ ಸಲ ನಾನು ಬರುವಾಗ ಇಲ್ಲೆಲ್ಲ ಟ್ರ್ಯಾಪ್ ಮಾಡಿರ್ತಾಳೆ ಗೈಸ್, ನೋಡ್ಬೋದು. ಏನು ಅಜ್ಜಿ ನೀನು, ಹಿಂಗೆಲ್ಲ ಇಷ್ಟೆಲ್ಲ ತಲೆ ಇದೆ ಅಂತ ಇವಾಗಲೇ ಗೊತ್ತಾಗಿದ್ದು. ಓಕೆ, ನೋಡ್ತಾ ಇರ್ಬೋದು. ಓಕೆ, ಇದೇನಿದು? ಓ, ಪಿನ್ ಗೈಸ್, ಪಿನ್ ಸಿಕ್ತು. ಓಕೆ, ಇವಾಗ ಅಜ್ಜಿ ಸೋಫಾದ ಮೇಲೆ ಇಡುವ. ಸೊ ಅಜ್ಜಿ ಸೋಫಾದ ಮೇಲೆ ಇಟ್ಟಿದ್ದೀನಿ. ಓಕೆ, ಹಿಂಗೆ ಇಟ್ಟರೆ ಗೈಸ್ ಅಜ್ಜಿಗೆ ಡೌಟ್ ಬರುತ್ತೆ ಅಂದ್ಕೊಳ್ತೀನಿ. ಇದೇನಿದು? ಓಕೆ, ಡ್ರೆಸ್ನ ಇಡ್ಬೋದು. ಓಕೆ ಗೈಸ್, ಡ್ರೆಸ್ನ ಇಟ್ಟಿದ್ದೀನಿ ಆಲ್ರೆಡಿ. ಸೊ ಅಜ್ಜಿ ಇವಾಗ ಏನು ಬಂದು ಈ ಒಂದು ಸೋಫಾದ ಮೇಲೆ ಕೂತ್ಕೊತಾಳೆ. ಕೂತ್ಕೊಳ್ಳೋವಾಗ ನೋಡಿ ಗೈಸ್, ತಿಕ್ಕಾಕ್ ಹೆಂಗೆ ಕಚ್ಕೊಳ್ಳುತ್ತೆ ಅಂತ ನೀವೇ ನೋಡಿ ಗೈಸ್ ಅಷ್ಟೇ. ಬಾ ಅಜ್ಜಿ ಬಾ, ನಿಂಗೆ ಕಾಯ್ತಾ ಇದ್ದೀನಿ, ಬಾ ಬಾ ಬಾ. ಏನು ಅನ್ಕೊಳ್ಳಿ ಗೈಸ್, ಅಜ್ಜಿ ಮನೆ ನೋಡಿ ಗೈಸ್, ಅಜ್ಜಿ ಮನೆಗೆ ಸ್ಟೆಪ್ಸ್ ನೋಡಿ ಗೈಸ್, 2 ಸೈಡ್ ಸ್ಟೆಪ್ಸ್. ಏನಿದು ಟೆಂಪಲ್ ಅಂತ ಅಂದ್ಕೊಂಡ್ಬಿಟ್ಟಿದ್ದಾಳೆ. ಬಾ ನೀನು, ನಕ್ಕ ನಿಂಗಿದೆ ಇಲ್ಲಿ, ಬಾ ಬಾ ಬಾ. ಕೂರಮ್ಮ, ಬೇಗ ಹೋಗಿ, ಎಷ್ಟು ಅಂತ ಕಾಯಿಸ್ತೀಳು. ಓ ಮೈ ಗಾಡ್, ಹೆಂಗೆ ಕಚ್ಕೊಳ್ತಾ? ಹಂಗೆ ಕಚ್ಕೋಬೇಕು ನಿಂಗೆ, ಮತ್ತೆ ಯಾಕೆ ನನ್ನ ತಿಕ್ಕ ಉರಿಸ್ತಿ? ನನ್ನ ತಿಕ್ಕಕ್ಕೆ ಹಂಗೆ ಆಫ್ ಇಟ್ಟರೆ ನಿನ್ನ ತಿಕ್ಕಕ್ಕೆ ಪಿನ್ ಇಡೋಕೆ ನನಗೂ ಗೊತ್ತು. ಓಕೆ ಗೈಸ್, ಇವಾಗ ಪಿನ್ ಅಂತೂ ತಿಕ್ಕಕ್ಕೆ ಇಟ್ಟಾಯಿತು. ಇವಾಗ ನೆಕ್ಸ್ಟ್ ಲೆವೆಲ್. ಓಕೆ ಗೈಸ್, ಇವಾಗ ನೆಕ್ಸ್ಟ್ ಲೆವೆಲ್ ಸ್ಟಾರ್ಟ್ ಆಗಿದೆ. ಸೊ ನೋಡ್ತಾ ಇರ್ಬೋದು, ಅಜ್ಜಿ ಏನು ಒರೆಸ್ತಾ ಇದ್ದಾಳೆ ಗೋಡೆ ಹತ್ರ. ಗೋಡೆ ಒರೆಸ್ತಾ ಇದ್ದಾಳೆ ಅನಿಸುತ್ತೆ. ಟೇಬಲ್ ಮೇಲೆ ಕೀ ಕೂಡ ಇದೆ. ಸೊ ಏನಂತ ಗೊತ್ತಾಗ್ತಿಲ್ಲ. ಸೊ ಓಕೆ, ಹೋಗೋಣ ಈಗ ಅಜ್ಜಿ ಮನೆಯೊಳಗೆ. ಓಕೆ, ಇನ್ಸ್ಟ್ರಕ್ಷನ್ಸ್ ಕೊಟ್ಟಿದ್ದಾರೆ ಗೈಸ್. ಫೈಂಡ್ ಔಟ್ ವೇರ್ ದ ಕ್ಯಾಟ್ ಈಸ್ ಲಾಕ್ಡ್ ಅಪ್. ಓಕೆ ಗೈಸ್, ಅಜ್ಜಿ ಏನು ಮಾಡಿದಾಳೆ ಅಂದರೆ ಬೆಕ್ಕನ ಮರಿನ ಬೋನ್ ಒಳಗೆ ಹಾಕ್ಬಿಟ್ಟಿದ್ದಾಳೆ ಗೈಸ್. ಸೊ ಏನು ಅಜ್ಜಿ ನೀನು ಮನೇಲಿ ಸಾಕಿರೋ ಬೆಕ್ಕನೇ ಬೋನ್ ಒಳಗೆ ಹಾಕ್ತಾ ಇದೆಯಾ? ಸೊ ಅಜ್ಜಿ ತುಂಬ ಕ್ರೂಯಲ್ ಗೈಸ್. ಸೊ ಅಜ್ಜಿದು ಒಂದೊಂದು ಬಿಹೇವಿಯರ್ ಕೂಡ ತುಂಬಾ ಕ್ರಿಪಿ ಆಗಿರುತ್ತೆ ಗೈಸ್. ಆ ಪಾಪದ ಬೆಕ್ಕಿ ಇವಳಿಗೆ ಏನು ಮಾಡಿತ್ತು ಅಂತ ಗೊತ್ತಿಲ್ಲ. ಸೊ ಇವಾಗ ಅಜ್ಜಿ ಅದನ್ನು ಲಾಕರಲ್ಲಿ ಇಟ್ಟಿದ್ದಾಳೆ. ಸೊ ಆ ಒಂದು ಬೆಕ್ಕನ್ನ ಬಿಡಿಸ್ಕೊಂಡು ಹೋಗಬೇಕು. ಸೊ ಇದೇ ನಮ್ಮದೊಂದು ಟಾಸ್ಕ್. ಓಕೆ, ನಾನಿವಾಗ ಬೆಕ್ಕಿರೋಂಥ ರೂಮಿಗೆ ಬಂದಿದ್ದೀನಿ. ಸೊ ಲಾಕ್ನ ಕೂಡ ತಗೊಂಡೆ. ಸೊ ಇವಾಗ ಆ ಕೇಜ್ನ ಓಪನ್ ಮಾಡೋಣ ಗೈಸ್. ಸೊ ಚಿನ್ನಮ್ಮ, ಏನು ಚಿನ್ನಮ್ಮ ನೀನು, ನಾನು ಇದ್ದೀನಿ ಬಿಡು, ಓಪನ್ ಮಾಡ್ತೀನಿ, ಬೇಜಾರು ಮಾಡಬೇಡ. ಓಕೆ, ಲಾಕ್ ಓಪನ್ ಮಾಡಿದ್ದೀನಿ. ಸೊ ಓಕೆ, ಬೆಕ್ಕು ಬಚಾವಾಯಿತು ಅಂತ ಅಂದ್ಕೊಳ್ತೀನಿ ಗೈಸ್. ಸೊ ಅಜ್ಜಿ ಕೂಡ ಓಡ್ಕೊಂಡು ಬಂದ್ಲು. ಓಕೆ ಅಜ್ಜಿ, ನಿನ್ನ ಬೆಕ್ಕು ಎಲ್ಲಿದೆ? ಹುಡುಕು ಅಜ್ಜಿ, ಹುಡುಕು, ಬಾ ಬಾ. ಏನು ಬರ್ತೀಯ ಅಕ್ಕ ಓಡ್ಕೊಂಡು ನೀನು? ಏನೋ ಏನಾಯಿತು? ಏಯ್ ಗೈಸ್, ಪ್ರ್ಯಾಂಕ್ ಫೇಲ್ಡ್ ಅಂತ ಬಂದಿದೆ ಗೈಸ್. ಸೊ ಏನು ಮಾಡಿದ್ದೀನಿ? ಹಂಗೆ ಕೊಟ್ಟಿದ್ದಲ್ಲ ಇದು ಓಪನ್ ಮಾಡೋಕ್ಕೆ. ಸೊ ನೋಡಿ ಗೈಸ್, ಬೆಕ್ನ ಬೋನ್ ಒಳಗೆ ಹಾಕಿದ್ದಾಳೆ. ಸೊ ಆ ಒಂದು ಬೋನ್ನ ಓಪನ್ ಮಾಡಬೇಕಂತ ಟಾಸ್ಕ್ ಇದೆ ಗೈಸ್.
ಆದರೂ ಪ್ರ್ಯಾಂಕ್ ಫೇಲ್ ಆಯಿತು ಗೈಸ್. ಓಕೆ ಗೈಸ್, ಓಪನ್ ಮಾಡಿದ್ರಾಗಲ್ಲ. ಸೊ ಬೆಕ್ಕನ್ನ ಕೂಡ ನಾವು ಎತ್ಕೊಂಡು ಹೋಗಬೇಕು. ಸೊ ಇವಾಗ ಗೊತ್ತಾಯಿತು. ಸೊ ಅಜ್ಜಿ ಬಂದೇ ಇರೋ ಅಜ್ಜಿ ತಡಿ. ಓಕೆ, ನೋಡ್ತಾ ಇರ್ಬೋದು ಫಸ್ಟ್ ಟೈಮ್ ಫೇಲ್ ಆಗಿದ್ದೀವಿ ನಾವು. ಏನು ಕೂಡ ಯೋಚನೆ ಮಾಡಿಲ್ಲ, ಸುಮ್ಮನೆ ಹಂಗೆ ಆಡ್ಕೊತ ಹೋಗ್ತಾ ಇದ್ದೀವಿ ಗೈಸ್. ಸೊ ಹುಷಾರಾಗಿ ಆಡಬೇಕು. ನನ್ನ ಅಕ್ಕನ ಅಜ್ಜಿ ತುಂಬ ಶಾರ್ಪ್ ಆಗಿದ್ದಾಳೆ. ಸೊ ನೋಡಿ ಗೈಸ್, ಅಜ್ಜಿ ನೋಡಿದ ಕೂಡಲೇ ಓಡಿ ಬರ್ತಾಳೆ. ಏನಂತ ಬರ್ತೀಯ ಅಜ್ಜಿ? ಹಾಂ ಹೇಳು, ಹಬ್ಬ ಬಂದರೆ ಎಷ್ಟು ಓಡ್ತೀಯ ಹೇಳು? ನನ್ನಷ್ಟು ಓಡೋಕ್ಕಾಗುತ್ತಾ ನಿಮಗೆ? ಶಿಟ್, ಏನಂತ ಓಡ್ತಾಳೆ ಅಜ್ಜಿ. ಓಕೆ ನಡಿ ಅಜ್ಜಿ, ಮನೆಗೆ ನಡಿ, ವಾಪಸ್ ನಡಿ, ಹಿಂದೆ ನಡಿ. ಇವಾಗ ಅಣ್ಣನ ಎಂಟ್ರಿ. ಓಕೆ ಗೈಸ್, ಬೆಕ್ಕನ್ನ ಬೋನ್ನ ಓಪನ್ ಮಾಡಿ. ಸೊ ಆ ಒಂದು ಬೆಕ್ಕನ್ನ ಕೂಡ ನಾವು ಹಿಡ್ಕೊಂಡು ಹೋಗಬೇಕು. ಈ ಒಂದು ರೂಮ್ಲಿ ಏನೂ ಇಲ್ಲ. ಸೊ ಅವಾಗಲೇ ನೋಡಿದ್ದೆ ಗೈಸ್, ಆ ಒಂದು ರೂಮ್ ಎಲ್ಲಿ ಅಂತ ಇವಾಗ ಗೊತ್ತಾಗ್ತಿಲ್ಲ ನನಗೆ. ಸೊ ಈ ರೂಮಲ್ಲ, ಈ ರೂಮ್ ಕೂಡ ಅಲ್ಲ. ಸೊ ಇದೇನಿದು? ಇದು ಜಿಮ್ ರೂಮ್, ಇದು ಕೂಡ ಅಲ್ಲ. ಯಾವ ಕಡೆ ಹೋಗ್ಬೇಕಂತಲೇ ಗೊತ್ತಾಗ್ತಿಲ್ಲ ಗೈಸ್, ಅಷ್ಟು ರೂಮ್ಗಳಿದ್ದಾವೆ ಈ ಒಂದು ಮನೆಯಲ್ಲಿ. ಸೊ ಏನಂತ ಕಟ್ಬಿಟ್ಟಿದ್ದೀಯ ಅಜ್ಜಿ ನೀನು? ನನ್ನಂಥವ್ರು ಬರ್ತಾರೆ ಅಂತೇಳಿ ಈ ಥರ ಕಟ್ಟಿದ್ದೀಯಾ ಹೆಂಗೆ? ನನಗೆ ಯಾಕೋ ಹಂಗೆ ಅನಿಸುತ್ತೆ ಗೈಸ್. ನೋಡಿ, ಎಲ್ಲಿ ಹೋಗ್ಬೇಕು ಎಲ್ಲಿ ಬಿಡಬೇಕಂತ ಗೊತ್ತಾಗ್ತಿಲ್ಲ. ಓಕೆ, ಬಾತ್ರೂಮ್. ಸೊ ಇಲ್ಲಾಗ ಹೋದರೆ ಈಸಿ ಅಂತ ಅಂದ್ಕೊಳ್ತೀನಿ ಗೈಸ್. ಸೊ ಇಲ್ಲ. ಸೊ ಯಾವ ಕಡೆ ಹುಡುಕಿದ್ದು? ಅವಾಗಲೇ ಹುಡುಕಿದ್ವಲ್ಲ ಗೈಸ್, ಅವಾಗಲೇ ಟಕ್ ಅಂತ ಹುಡುಕ್ಬಿಟ್ವಿ. ಇವಾಗ ಸ್ವಲ್ಪ ಕಷ್ಟ ಆಗ್ತಾಯಿದೆ. ಸೊ ಎಲ್ಲಜ್ಜಿ ರೂಮು ನಿಂದು? ಬೆಕ್ಕನ್ನ ಎಲ್ಲಿಟ್ಟಿದ್ಯಾ ಹೇಳು? ಇದು ಅವಾಗಲೇ ಬಂದ ರೂಮ್, ಇದಲ್ಲ. ಸೊ ಎಲ್ಲಪ್ಪ ರೂಮು? ಸೊ ಇದು ಕೂಡ ಅಲ್ಲ ಗೈಸ್. ಶಿಟ್, ಏನೇನೋ ಇಟ್ಬಿಟ್ಟಿದ್ದಾಳೆ ಇದರಲ್ಲಿ. ಏನಕ್ಕ, ವಸ್ತು ಸಂಗ್ರಹಾಲಯ ಏನ? ಮ್ಯೂಸಿಕ್ ರೂಮ್ ಅಂತೆ. ರೂಮ್ ಎಲ್ಲ ಐತೆ ಅಜ್ಜಿ, ಎಲ್ಲಿ ಇಟ್ಟಿದ್ಯಾ ಹೇಳಜ್ಜಿ ಬೆಕ್ಕನ್ನ? ಪಾಪ ಅವಾಗಿಂದ ಕೂಗೋದು ಕೇಳಿಸ್ತಾ ಇದೆ. ಎಲ್ಲಿದೆ ಅಂತ ಹೇಳೋದು. ಬೆಕ್ಕೆಲ್ಲಿ ಜಿಮ್ಗೇನು ಶಾಟ ತೆರಿಗೆ ಹೋಗ್ತೀಯ ನೀನು? ಶಿಟ್, ಬಾರೋ ಹೊರಗೆ, ಇಲ್ಲೇನೂ ಇಲ್ಲ. ಸೊ ಅಜ್ಜಿ ಆಲ್ರೆಡಿ ಸ್ಟೆಪ್ಪಿಂದ ಕೆಳಗಿಳಿದು ಆಯಿತು, ಇನ್ನೂ ಕೂಡ ನಂಗೆ ರೂಮ್ ಹುಡ್ಕೋಕ್ಕಾಗಿಲ್ಲ. ಸೊ ಗೈಸ್, ಇಲ್ಲೇ ಎಲ್ಲೋ ಸಿಗುತ್ತೆ ಅಂತ ಅಂದ್ಕೊಳ್ತೀನಿ. ಇನ್ನು ತುಂಬ ಹುಡ್ಕಾಡೋದು ಯೂಸ್ ಇಲ್ಲ. ಸೊ ಇಲ್ಲೇ ಎಲ್ಲಾದರೂ ನೋಡುವ ಗೈಸ್. ಸೊ ಈ ರೂಮ್ ಆವಾಗಲೇ ಬಂದಿದೆ, ಇದಲ್ಲ. ನನಗೆ ಯಾಕೋ ಡೌಟ್ ಗೈಸ್, ಡೌಟ್. ಓಕೆ, ಸಿಕ್ತು, ರೂಮ್ ಸಿಕ್ತು. ಸೊ ನೋಡ್ತಾ ಇರ್ಬೋದು, ಬೆಕ್ಕನ್ನ ಹಾಕಿರೋ ಬೋನ್ ಇಲ್ಲೇ ಇದೆ. ಕೀ ಕೂಡ ಇಲ್ಲೇ ಇಟ್ಬಿಟ್ಟಿದ್ದಾಳೆ ಅಜ್ಜಿ. ಓಕೆ, ಏನು ಚಿನ್ನಮ್ಮ, ನೀನು ನಾನೇ ಕರ್ಕೊಂಡು ಹೋಗ್ತೀನಿ ಇರಮ್ಮ. ಅವಾಗಂತೂ ಅಜ್ಜಿ ಹಿಡ್ಕೊಂಡ್ಬಿಟ್ಲಿ, ಇವಾಗ ಹೆಂಗೆ ಹಿಡಿತಾಳೆ ನಾನು ನೋಡ್ತೀನಿ. ಬಾ, ನನ್ನ ಜೊತೆ ನೀನು ಜಿಗಿಯುವಂತೆ ಬಾ. ಓಕೆ ಅಜ್ಜಿ, ಟಾಟಾ. ಸೊ ಗೈಸ್, ನಾವು ಎಸ್ಕೇಪ್ ಆಗಿದ್ದೀವಿ ಅಲ್ಲಿಂದ. ಸೊ ಅಜ್ಜಿಗೆ ತುಂಬ ಸಿಟ್ಟು ಬರ್ತಾ ಇದೆ. ಸೊ ಇನ್ನೂ ಕೂಡ ಡಿಫಿಕಲ್ಟ್ ಆಗಿರೋ ಲೆವೆಲ್ ಸಿಗ್ತಾ ಹೋಗುತ್ತೆ. ಸೊ ಅಜ್ಜಿ ಟಾಟಾ, ನೆಕ್ಸ್ಟ್ ಲೆವೆಲಲ್ಲಿ ಸಿಗ್ತೀನಿ ನಾನು. ಬಾಯ್.